ಮನೆಯಿಂದ ನಾಪತ್ತೆಯಾಗಿದ್ದಂತಹ ವಕೀಲರೊಬ್ಬರು ಶವವಾಗಿ ಪತ್ತೆಯಾಗಿರುವಂತಹ ಘಟನೆ ಸಂಭವಿಸಿದೆ. ಮೈಸೂರು ಜಿಲ್ಲೆ ಹುಣಸೂರಿನ ಗೋಕುಲ ಬಡಾವಣೆಯ ನಿವಾಸಿ ರಾಜು ಎಂಬ ವಕೀಲ ಇವರು ಆಫೀಸಿಗೆ ಹೋಗ್ತೀನಿ, ತಮ್ಮ ಕಚೇರಿಗೆ ಹೋಗ್ತೀನಿ ಅಂತ ಹೇಳಿ ತೆರಳಿದ್ರು. ಆದರೆ ಮೃತಪಟ್ಟಿದ್ದಾರೆ, ಶವವಾಗಿ ಪತ್ತೆಯಾಗಿದ್ದಾರೆ ವಕೀಲ ರಾಜು. ಲಕ್ಷ್ಮಣ ತೀರ್ಥ ನದಿ ಸೇತುವೆ ಬಳಿ ರಾಜು ಅವರ ಕಾರ್ ಇನಿಷಿಯಲಿ ಪತ್ತೆಯಾಗುತ್ತೆ. ಆ ಬಳಿಕ ನದಿಯಲ್ಲಿ ಹುಡುಕಾಟ ನಡೆಸಿದಂತ ಸಂದರ್ಭದಲ್ಲಿ ಅವರ ಶವ ಕೂಡ ಪತ್ತೆಯಾಗಿದೆ. ಮೈಸೂರಿನ ಬಿಳಿಕೆರೆ ಪೊಲೀಸ್ ಸ್ಟೇಷನ್ನಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದ್ದು ಸದ್ಯ ಪ್ರಶ್ನೆಗಳು ಹೇಳ್ತಾ ಇದೆ. ವಕೀಲರು ಆತ್ಮಹತ್ಯೆಗೆ ಶರಣಾದ್ರ ಅಥವಾ ಇವ್ರದ ಕೊಲೆ ಏನಾದ್ರು ಆಯ್ತಾ ಅಂತ ಹೇಳಿ ಇದೀಗ ಪ್ರಶ್ನೆಗಳೆದ್ದಿದ್ದು ಬಿಳಿಕೆರೆ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮನೆಯಿಂದ ಕಚೇರಿಗೆ ಹೋಗ್ತೀನಿ ಅಂತ ಹೇಳಿ ನಾರ್ಮಲ್ ಆಗಿನೇ ವಕೀಲರೊಬ್ಬರು ತೆರಳಿದ್ರು. ಮೈಸೂರು ಜಿಲ್ಲೆ ಹುಣಸೂರಿನ ಗೋಕುಲ ಬಡಾವಣೆಯ ನಿವಾಸಿ ಇವರು. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಜೊತೆಗೆ ಯಾವುದಾದ್ರೂ ಹೈ ಪ್ರೊಫೈಲ್ ಕೇಸ್ ಏನಾದರೂ ಇವರು ಹ್ಯಾಂಡಲ್ ಮಾಡ್ತಾ ಇದ್ರಾ ಅಥವಾ ಯಾರ ಕಡೆಯಿಂದಾದರೂ ಏನಾದರೂ ಬೆದರಿಕೆಗಳಿತ್ತಾ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಒಂದು ಆ್ಯಂಗಲ್ನಲ್ಲಿ ತನಿಖೆ ಮಾಡ್ತಾರೆ. ಮತ್ತೊಂದು ಕಡೆ ಕೌಟುಂಬಿಕ ಕಲಹ ಏನಾದರೂ ಇತ್ತಾ ಅಥವಾ ಪ್ರೊಫೆಷ್ನಲಿ ಅವ್ರಿಗೇನಾದರೂ ಸಮಸ್ಯೆಗಳಿತ್ತಾ, ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಮತ್ತೊಂದು ಆ್ಯಂಗಲ್ನಲ್ಲಿ ಆತ್ಮಹತ್ಯೆನಾ ಅಥವಾ ಕೊಲೆ ಆಗಿದೆಯಾ ಅನ್ನುವಂಥ ಆ್ಯಂಗಲ್ನಲ್ಲಿ ಪೊಲೀಸರಿಗಾಗಲೇ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಮೊದಲಿಗೆ ಇವ್ರ ಕಾರ್ ಪತ್ತೆ ಆಗುತ್ತೆ ಲಕ್ಷ್ಮಣ ತೀರ್ಥ ನದಿ ಬಳಿ. ಅದಾದ ಬಳಿಕ ನದಿಯಲ್ಲಿ ಹುಡುಕಾಟವನ್ನು ನಡೆಸಿದಂಥ ಸಂದರ್ಭದಲ್ಲೇ ಅವರ ಶವ ಕೂಡ ಪತ್ತೆಯಾಗಿದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಇಲ್ಲಿ. ಬಿಕಾಸ್ ಅವ್ರು ಯಾವ ರೀತಿ ಸಾವನ್ನಪ್ಪಿದ್ರು ಅಂತ, ನೀರಲ್ಲೇ ಬಿದ್ದು ಮೃತಪಟ್ರ ಅಥವಾ ಯಾರಾದರೂ ಏನಾದರೂ ಮಾಡಿ ಅವ್ರನ್ನ ನೀರಿಗೆ ತಂದು ಹಾಕಿದ್ರಾ, ಈ ರೀತಿಯ ಅಂಶಗಳು ಕೂಡ ಬೆಳಕಿಗೆ ಬರುತ್ತೆ. ಸೊ ಹಾಗಾಗಿ ಈಗ ಪೊಲೀಸರು ಇದು ಆತ್ಮಹತ್ಯೆನಾ ಕೊಲೆನಾ ಅಂತ ಹೇಳಿ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಅವ್ರ ಕುಟುಂಬಸ್ಥರ ಕಡೆಯಿಂದ ಪ್ರತಿಕ್ರಿಯೆಗಳು ಬರಬೇಕು. ಅವ್ರಿಗೆ ಏನಾದರೂ ಸಮಸ್ಯೆಗಳಿತ್ತಾ ಅಥವಾ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇತ್ತಾ, ಹಣಕಾಸಿನ ಸಮಸ್ಯೆ ಇತ್ತಾ, ಕೌಟುಂಬಿಕ ಸಮಸ್ಯೆ ಏನಾದರೂ ಇತ್ತಾ, ಅಥವಾ ಪ್ರೊಫೆಷ್ನಲಿ ಯಾವುದಾದ್ರೂ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರಾ ಇತ್ತೀಚೆಗೆ ಅವರ ನಡವಳಿಕೆಗಳೇನಾದರೂ ಬದಲಾಗಿತ್ತಾ ಅಥವಾ ಪ್ರೆಷರೈಸ್ಡ್ ಆಗಿದ್ರಾ ಅವರು, ಈ ರೀತಿಯಾದಂಥ ಅನೇಕ ಪ್ರಶ್ನೆಗಳಿದೆ. ಬಟ್ ಎಂದಿನಂತೆ ನಾರ್ಮಲ್ ಆಗಿ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದಂತಹ ವಕೀಲರು, ತಮ್ಮ ಕಚೇರಿ ಕಡೆಗೆ ಪ್ರಯಾಣವನ್ನು ಬೆಳೆಸಿದಂಥ ವಕೀಲರು ಇದೀಗ ಶವವಾಗಿ ಪತ್ತೆಯಾಗಿದ್ದಾರೆ. ಸೊ ಬಿಳಿಕೆರೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.